ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಡೂರು ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮ. ಹಗಲು ರಾತ್ರಿ ರೈತರ ಪರದಾಟ, ಸಮಸ್ಯೆ ಬಗೆಹರಿಸದ ಆಡಳಿತ. ಅಧಿಕಾರಿಗಳ ನಡೆ ಖಂಡಿಸಿ ಅನ್ನದಾತರ ಆಕ್ರೋಶ. ರಾಗಿ ಮಾರಾಟಕ್ಕೂ ಕೊಡಬೇಕು ಲಂಚ, ಸಿಬ್ಬಂದಿ ಮಧ್ಯವರ್ತಿಗಳ ಗೋಲ್ಮಾಲ್. ಕಡೂರು APMC ಆವರಣದಲ್ಲಿರುವ ರಾಗಿ ಖರೀದಿ ಕೇಂದ್ರದ ಬಳಿ ಇದೀಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಅಧಿಕಾರಿಗಳ ನಡೆಗೆ ಅನ್ನದಾತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಎನ್ನದೆ ಕಿಲೋಮೀಟರ್ ಗಟ್ಟಲೆ ಉದ್ದದ ಸರತಿ ಸಾಲಿನಲ್ಲಿ ನಿಂತು ನೂರಾರು ಟ್ರ್ಯಾಕ್ಟರ್ಗಳೊಂದಿಗೆ ಕಾಯುತ್ತಿರುವ ರೈತರು ಖರೀದಿ ಕೇಂದ್ರದ ಸಿಬ್ಬಂದಿಯ ವಿರುದ್ಧ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿಬ್ಬಂದಿಯು ಹಣವನ್ನ ಪಡೆದವರಿಗೆ ಮಾತ್ರ ಆದ್ಯತೆ ನೀಡಿ ಅಕ್ರಮವಾಗಿ ರಾಗಿ ಖರೀದಿಸುತ್ತಿದ್ದಾರೆ ಎಂಬ ದೂರು ಕೇಳಿಬಂದಿದ್ದು, ನಿಯಮದಂತೆ ಸಾಲಿನಲ್ಲಿ ನಿಂತಿರುವ ತಮಗೆ ಅನ್ಯಾಯವಾಗುತ್ತಿದೆ ಎಂದು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಯೊಬ್ಬರು ರೈತರ ಬಂದರ ಸೀನಿಯಾರಿಟಿ ಪ್ರಕಾರ ಬರಲೇಬೇಕಂತ ಸರ್. ಮುಂದಿದ್ದಾಗ 3-4 ದಿವಸ ಕಟ್ಲಕ್ಕೆ ಆಗ್ತಾರೆ. ಈಗ ವೇಬ್ರಿಡ್ಜಲ್ಲಿ ಅಲ್ಲೊಂದು ಫೋಟೋ ಹೊಡ್ಕೊಳ್ತಾರೆ ಟ್ರ್ಯಾಕ್ಟರ್ನು. ಫೋನ್ ಮಾಡಿದ್ರೆ ಈಗಲೇ ಬರ್ತೀನಿ ಅಂತ ವೇಬ್ರಿಡ್ಜ್ ಮೇಲೆ ಆಟೋಮೆಟಿಕಲಿ ಬಂದು ನಿಲ್ಲಿಸಿದ್ರೆ ನಾವು ಹಿಂದಿದ್ದಾರೆ ಏನೋ ಆಗ್ತಾ 4-5 ದಿವಸ ಕಟ್ಲೆ ಇದೀವಿ, ಕ್ಯೂ ಅಲ್ಲಿ ನಿಂತಿದ್ದೀವಿ. ಅದು ಬಿಟ್ಟು ಈ ಟೋಕನ್ ಕೊಟ್ಟರು ಅಧಿಕಾರಿಗಳು ಅವರೆಲ್ಲ ಬರ್ತಾರೆ, ಅವರು ಎಂಪ್ಲಾಯ್ಸ್ ಅಲ್ಲ. ಆ ಫೋನ್ ಮಾಡಿದ್ರೆ ನೀವು ನಿಲ್ಲಿಸ್ಕೊಳ್ರಿ, ಅವ್ರು ಬಿಡ್ತೀವಿ ಅಂತ ಅಧಿಕಾರಿಗಳೇ ಇಷ್ಟು ನೋವಾಗಿದೆ ರೈತರುಗಳಿಗೆ. ವ್ಯಾಪಾರಸ್ಥರು ಬರ್ತಾ ಇಲ್ಲ, ಮತ್ತೊಬ್ರು ಯಾವ್ದು ಬರ್ತಾ ಇಲ್ಲ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ರೈತರುಗಳು. ಇಲ್ಲಿ ಮಾತಿತ್ತಿರ ಬೇರೆ ವ್ಯಾಪಾರಸ್ಥರು ಮಾತಾಡ್ತಾರೆ, ರೈತರು ಕೂಡ ಸ್ಪಂದಿಸ್ಕೊಂಡು ಬರ್ತಾ ಇದ್ದಾರೆ. ಫೋನ್ ಮಾಡಿ ರೈತರು ಅವ್ರು ಎತ್ತಂಬಾರ್ದು ಮುಂದೆನೆ ಅವ್ರ ಒಳಗೆ ಎಲ್ಲ ದಂಚ. ಇದೆಲ್ಲ ಕಾಯ್ತಿರೋದೆ ಹೋಗ್ತಿರೋದೆ ಜನಗಳು. ಇದುವರೆಗೆ ಇವತ್ತಿಂದ ಒಂದು 8ರಿಂದ 10 ಗಾಡಿ ಹೋಯ್ತಾವ್ ನೋಡ್ರಿ. ಎಷ್ಟು ಬೇಜಾರಾಗ ಸರ್ ಇಲ್ಲಿ ಕಾದ್ರೆ 4-5 ದಿನ ಗಟ್ಲೆ. ಮಾನವೀಯತೆನೇ ಇಲ್ವೇ ಜನಗಳಿಗೆ? ತೀರಾ ತಿಳ್ಕೋಬೇಕು, ಯಾವ್ದೇ ಆಗ್ಲಿ ಏನೇ ಆಗ್ಲಿ. 6 ಗಾಡಿ ಬೆಳಿಗ್ಗೆ ಬಂದು ಬೆಳಿಗ್ಗೆ ಏನ್ ಮಾಡ್ಬೇಕು ಸರ್ ನಾವು ಈಗ? ಇಲ್ಲಿ ಕಾಯ್ತಿರೋದೇ ನಾವು 4 ದಿವಸ ಬಂದಿಲ್ಲ ಇದೀವಿ ನಾವು. ಗ್ರಾಮೀಣ ಭಾಗಗಳಿಂದ ಬಂದಿರುವ ರೈತರು ಸರಿಯಾದ ವ್ಯವಸ್ಥೆ ಇಲ್ಲದೆ APMC ಆವರಣದಲ್ಲಿ ಪರದಾಡುತ್ತಿದ್ದು, ಮಧ್ಯವರ್ತಿಗಳಿಗೆ ಮತ್ತು ಹಣವನ್ನು ನೀಡಿದವರಿಗೆ ಮಾತ್ರ ಮೊದಲ ಅವಕಾಶವನ್ನು ನೀಡುತ್ತಿರುವುದನ್ನು ಕಂಡು ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರಸ್ತುತ APMC ಆವರಣವು ನೂರಾರು ಟ್ರ್ಯಾಕ್ಟರ್ಗಳಿಂದ ತುಂಬಿ ಹೋಗಿದ್ದು, ಸೂಕ್ತ ಕ್ರಮವನ್ನು ಕೈಗೊಳ್ಳದಿದ್ದರೆ ಹೋರಾಟಕ್ಕೆ ನಾವು ಸಿದ್ಧ ಅಂತ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಕೂಡ ರೈತರು ನೀಡಿದ್ದಾರೆ. ಪ್ರತಿ ಬಾರಿಯೂ ರಾಗಿ ಖರೀದಿ ಕೇಂದ್ರದಲ್ಲಿ ದಳ್ಳಾಳಿಗಳು ಹುಟ್ಟಿಕೊಂಡು ಅಕ್ರಮ ಎಸಗುವುದೇನು ಇದೇನು ಹೊಸದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ದಳ್ಳಾಳಿಗಳು ರಾಗಿ ಖರೀದಿ ಕೇಂದ್ರದ ದಂಧೆಯಲ್ಲಿ ತೊಡಗಿ ಲಕ್ಷಾಂತರ ಹಣವನ್ನು ಲೂಟಿಯನ್ನ ಮಾಡುತ್ತಿದ್ದಾರೆ. ಇದರ ಒಂದು ತೂಕದಲ್ಲೂ ಸಹ ಮೋಸ ಮಾಡಿ ಕ್ವಾಲಿಟಿ ನೆಪದಲ್ಲಿ ರೈತರಿಂದ ಹಣವನ್ನು ಕೂಡ ಕಿತ್ತು ತಿನ್ನುತ್ತಿದ್ದಾರೆ. ಈ ಒಂದು ಅವ್ಯವಸ್ಥೆಯಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೂಡಲೇ ಹಿರಿಯ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಪಾರದರ್ಶಕವಾಗಿ ರಾಗಿ ಖರೀದಿ ಪ್ರಕ್ರಿಯೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ.